ಅಗಸ್ತ್ಯೇಶ್ವರ ಮುನಿಗಳಿಂದ ಸ್ಥಾಪನೆಯಾಗಿರುವಂತಹ ಈ ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಇರುವಂತದ್ದು ಕಿರುಮಂಜೇಶ್ವರದಲ್ಲಿ. ಕೈಲಾಸದಲ್ಲಿ ಗಿರಿಜಾ ಕಲ್ಯಾಣ ಆಗುವಂತಹ ಸಮಯದಲ್ಲಿ ದೇವಾನುದೇವತೆಗಳೆಲ್ಲರೂ ಅಲ್ಲಿಗೆ ಹೋಗಿದ್ರಂತೆ. ಆವಾಗ ಭೂಮಿಯ ಸಮತೋಲನವನ್ನ ಕಾಪಾಡಲು ಈಶ್ವರ ದೇವರು ಅಗಸ್ತ್ಯೇಶ್ವರ ಮುನಿಯನ್ನ ದಕ್ಷಿಣಕ್ಕೆ ಕಳಿಸಿದ್ರಂತೆ. ಆಗ ಅವರು ಬರಬೇಕಾದ್ರೆ ಅಲ್ಲಲ್ಲಿ ಶಿವ ದೇವಸ್ಥಾನಗಳ ನಿರ್ಮಾಣವನ್ನ ಮಾಡ್ತಾ ಬಂದ್ರು. ಅಷ್ಟು ಮಾತ್ರ ಅಲ್ಲದೆ ಅಗಸ್ತ್ಯೇಶ್ವರ ಕಮಂಡಲವು ಉಕ್ಕಿ ಹರಿದ ಸ್ಥಳವೆಂದೇ ಪ್ರತೀತಿಯಾಗಿದೆ. ಹಾಗಾಗಿ ಇಲ್ಲಿ ಈ ಕಮಂಡಲ ತೀರ್ಥವು ಬಹಳ ವಿಶಿಷ್ಟವಾಗಿರುವಂಥದ್ದು. ನಾವಲ್ಲಿ ಅನೇಕ ದೇವಾನುದೇವತೆಗಳ ದರ್ಶನ ಕೂಡ ಮಾಡಬಹುದು. ಅಲ್ಲಿ ಆಂಜನೇಯ ಹಾಗೆ ಲಕ್ಷ್ಮೀ ನರಸಿಂಹ, ತುಂಬ ಪ್ರಸಿದ್ಧವಾಗಿರುವಂತಹ ಹಾಗೆ ವಿಶಿಷ್ಟವಾಗಿರುವಂತಹ ದ್ವಿಭುಜ ಗಣಪತಿ, ಹಾಗೆ ವಿಶಾಲಾಕ್ಷಿ ಅಮ್ಮನವರ ದರ್ಶನ ಕೂಡ ನಾವು ಪಡೆದುಕೊಳ್ಳಬಹುದು. ಹಾಗೆ ದೇವಸ್ಥಾನದ ಹಿಂಬದಿಯಲ್ಲಿ ಅರಬ್ಬಿ ಸಮುದ್ರವನ್ನ ಕಾಣಬಹುದು. ಅಲ್ಲಿಯೇ ಹಿಂಡುಗಲ್ಲಿನ ರಾಶಿ ಕೂಡ ಕಾಣಬಹುದು. ಪುರಾಣಗಳ ಪ್ರಕಾರ ಅಲ್ಲಿಂದನೇ ಅಗಸ್ತ್ಯ ಮುನಿಯವರು ಕಲ್ಲನ್ನ ತಂದು ಸ್ಥಾಪನೆ ಮಾಡಿದ್ರು. ಹಾಗಾಗಿ ಇಲ್ಲಿರುವಂತಹ ಶಿವಲಿಂಗ ಬಹಳ ಚಿಕ್ಕದಾಗಿ ಆಕಾರವನ್ನ ಹೊಂದಿರಲ್ಲ ಅಂತ ಕೂಡ ಪ್ರತೀತಿ. ಪ್ರತಿ ಸೋಮವಾರ ಹಾಗೆ ಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜಾದಿಗಳು ನೆರವೇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಇದೇ ಬರುವಂತಹ ಶಿವರಾತ್ರಿಗೆ ಇಲ್ಲಿ ಲಕ್ಷ ಬಿಲ್ವಾರ್ಚನೆ ಹಾಗೆ ಪುಷ್ಪ ರಥೋತ್ಸವ ಕೂಡ ನಡೆಯುತ್ತೆ. ಸೋಮವಾರ ಭಕ್ತಾದಿಗಳಿಗೆ ಫಲಹಾರ ವ್ಯವಸ್ಥೆ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಶೇರ್ ಮಾಡಿ, ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.